ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗ್ತಿದೆ ಅನ್ನುವಂತ ಆರೋಪದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ಬಾರ್ ಮಾಲೀಕರು ಪುನೀತ್ ಕೂಡ ಜಾಯ್ನ್ ಆಗಿದ್ದಾರೆ. ಪುನೀತ್ ಅವರೇ ನಮಸ್ಕಾರ. ನಮಸ್ತೆ ಪುನೀತ್, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ನಿನ್ನೆ ಮಂಡ್ಯದಲ್ಲೂ ಒಂದು ಆಡಿಯೋ ವೈರಲ್ ಆಯಿತು, ತಮ್ಮ ಗಮನಕ್ಕೆ ಬಂದಿರುತ್ತೆ. ಏನ್ ಹೇಳ್ತೀರಿ, ಯಾಕೆ ಈ ರೀತಿ ಆಗಿರೋದು? ಸರ್, ಮಂಡ್ಯದಲ್ಲಿ ಸರ್ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಸರ್. ಈಗ ಸಪೋಸ್ ನಾನು ಲೈಸೆನ್ಸ್ ಆದಮೇಲೆ ಮಂತ್ಲಿ ಕೊಟ್ಟಿಲ್ಲ ಅಂತ ತಂದ್ಬಿಟ್ಟು ನನ್ನ ಟಾರ್ಗೆಟ್ ಮಾಡಿದ್ರು. ಆ ಮಂತ್ಲಿ ಕೊಟ್ಟದಕ್ಕೆ ಟಾರ್ಗೆಟ್ ಮಾಡಿದ್ರೆ ಮಂತ್ಲಿ ಕೊಡಲ್ಲ ಅಂತ ನಿಮ್ಮ ಮಾಧ್ಯಮಕ್ಕೆಲ್ಲ ಕೊಟ್ಟೆ, ಆಡಿಯೋ ವಿಡಿಯೋ ಎಲ್ಲ CCTV ಫುಟೇಜ್ ಎಲ್ಲ ಕೊಟ್ಟೆ. ಅದಾದ ನಂತರ ಇದೇ ನಾಗಶಯನ DC ಈ ತರ ಎಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ನನ್ನ ತಾಯಿ ಮೇಲೆ ಸುಳ್ಳು FIR ಹಾಕಿ ಆ FIR ಅಲ್ಲಿ ಅವರೇ ಫೋರ್ಜರಿ ಮಾಡಿ ಸೈನ್ ಮಾಡಿದ್ದಾರೆ. ಇದನ್ನ ನಾನು ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ, ಕಮಿಷನರ್ ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. 4 ತಿಂಗಳಾಗಿದೆ. 4 ತಿಂಗಳಿಂದಲೂ ಆ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತಗೊಂಡಿಲ್ಲ. FIR ಎಲ್ಲಾನು ಈಗ ನಾವೇನಾರು ಮಾಧ್ಯಮದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎತ್ತುತ್ತು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೇನೆ FIR ಮಾಡ್ತಾರೆ ಇವರು. ಯಾವ್ದು ತಪ್ಪಿಲ್ಲದೆ ಹೋದ್ರು ಸುಳ್ಳು ಸಾಕ್ಷಿ ತಯಾರು ಮಾಡ್ಕೊಂಡು FIR ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಜಾಮೀನ್ ಮೇಲೆ ಬಿಟ್ಟಿದೀವಿ ಅಂತಾರೆ. ರಾತ್ರಿ ಅರೆಸ್ಟ್ ಮಾಡಿ ಜಾಮೀನ್ ಮೇಲೆ ಬಿಟ್ಟಿದೀವಿ ಅಂತಾರೆ. ಈ ತರ ಎಲ್ಲ ಅಬಕಾರಿ ಇಲಾಖೆಯಲ್ಲಿ ಸಿಕ್ಕಾಬಟ್ಟೆ ನಡೀತಾ ಇದೆ ಸರ್. ಈಗ ಏನ್ ಹೇಳ್ತಾರೆ ಅಬಕಾರಿ DC ಅವರು, ಈಗ ನಿಮ್ ಮಾಧ್ಯಮದಲ್ಲಿ ಕೇಳ್ತಾ ಇದೆ, ಅಬಕಾರಿ DC ಅವರು ಮಿನಿಸ್ಟರ್ ಹೆಸರು ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ ಅಂತಾರೆ. ನನ್ನ ಹತ್ರ ಕಮಿಷನರ್ ಆಫೀಸಲ್ಲೇ ನೀನು ಫ್ರೀಯಾಗಿ ಮಾಡಿಸ್ಕೊಳ್ತಾ ಇದೀಯಾ, ಮಿನಿಸ್ಟರ್ ಹತ್ರ ಫೋನ್ ಮಾಡಿ ಹೇಳ್ಸು, ಇಲ್ಲ ಅಂತಂದ್ರೆ ಮಾಡಲ್ಲ ಅಂತನ್ಬಿಟ್ಟು ಬೇಡಿಕೆ ಇಟ್ಟಿದಂತ ವಿಡಿಯೋನೂ ಇದೆ ನನ್ನ ಹತ್ರ. ಈ ಅಬಕಾರಿ ಇಲಾಖೆಯಲ್ಲಿ ಸರ್ ಯಾರು ಲೈಸೆನ್ಸಿಗಳು ಯಾರು ಹೆಸರೆತ್ತಿ ಮುಂದೆ ಬರ್ತಾರೋ ಹೋರಾಟ ಮಾಡ್ತಾರೋ ಅವರೇ ಇವ್ರಿ ಅಬಕಾರಿ ಇಲಾಖೆಯಲ್ಲಿ A1 ಟಾರ್ಗೆಟ್ ಸರ್. ನಟರಾಜ್ ಗೌಡ್ರೆ, ಜಾಸ್ತಿ ಇದು ಶೂಟ್ ದ ಮೆಸೆಂಜರ್ ಅನ್ನುವಂತ ಪಾಲಿಸಿ. ಇದು ಯಾರು ಧ್ವನಿ ಎತ್ತುತ್ತಾರೋ ಅವರನ್ನೇ ಮುಗಿಸು ಅಂತ. ಅಶ್ವಿನಿಗೂ ಅದೇ ಅನುಭವ ಆಗಿದೆ. ಲಕ್ಷ್ಮೀನಾರಾಯಣ ಅವರನ್ನ ಕೂಡ ನಿನ್ನೆ ಹೇಳಿದ್ದು ಅವರ ಡಾಕ್ಯುಮೆಂಟ್ ಸರಿ ಇರಲಿಲ್ಲ ಅಂತ. ನೀವ್ ಹೇಳ್ತೀರಿ ಇದಕ್ಕೂ ಸಚಿವರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಿ. ಎಲ್ಲ ಮಂತ್ರಿಗಳು ಎಲ್ಲ ಅಧಿಕಾರಿಗಳು ಮಾಡಿರೋದು ಅಂತ. ಅಧಿಕಾರಿಗಳು ಅಂತಂದ್ರೆ ಏನು, ಮಂಗಳ ಗ್ರಹದಿಂದ ಬಂದವರಲ್ಲ ತಾನೆ, ಸರ್ಕಾರದ ವ್ಯಾಪ್ತಿಗೆ ಬರೋರು ತಾನೆ ಅವರು. ಯಾರು ಜವಾಬ್ದಾರಿ? ಮಂಗಳ ಗ್ರಹದಿಂದ ಯಾರು ಬಂದಿಲ್ಲ. ಈಗ ಪ್ರತಿ ಪ್ರಕರಣ ಡಿಫ್ರೆಂಟ್ ಆಗಿದೆ. ನನಗೆ ಗೊತ್ತಿಲ್ಲ ಮಂಡ್ಯದಲ್ಲಿ ಒಬ್ಬ ಬಾರ್ ಮಾಲೀಕನ ಮನೆಯಲ್ಲಿ ಅಲ್ಲಿ ಏನಾಯ್ತು, ಅವ್ರಿಗೆ ಯಾರು FIR ಹಾಕಿದ್ರು, ಯಾಕೆ FIR ಹಾಕಿದ್ರು, ಅದು ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಇದಾವೆ ಅದು ಮಾಹಿತಿ ಇಲ್ಲ. ಆದಾಗ್ಯೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಲಂಚ ಕೇಳಿದ್ರು ಅಂತ, ಲಂಚ ಕೇಳಿದ್ದು ಆಡಿಯೋ ವಿಡಿಯೋ ಇದೆ ಅಂತ ಹೇಳಿದ್ರು. ನಟರಾಜ್ ಗೌಡ್ರೆ, ಅಶ್ವಿನ್ ಮಾತನಾಡ್ತಿದ್ದಾರೆ, ಲಕ್ಷ್ಮೀನಾರಾಯಣ ಅವರು ಮಾತನಾಡ್ತಿದ್ದಾರೆ. ರಕ್ಷಕರೇ, ಕಷ್ಟವಾದವರು ಮಾತನಾಡೋದಕ್ಕಾಗದವರನ್ನ ಯಾರು ಮಾಡಕ್ಕಾಗಲ್ಲ ರೀ, ಆತರ ಯಾರು ಮಾಡಕ್ಕಾಗೋದಿಲ್ಲ. ಅದೆಲ್ಲ BJP ಸರ್ಕಾರದಲ್ಲಿ ಆಗ್ತಿತ್ತು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆತರ ಏನಾಗೋದಿಲ್ಲ. ಧೈರ್ಯವಾಗಿ ಹೋಗಿ ದೂರ್ ಕೊಡ್ಲಿ. ಆಮೇಲೆ ಲಕ್ಷ್ಮೀನಾರಾಯಣ ಅವ್ರ ದಾಖಲಾತಿ ಸರಿ ಇಲ್ಲ ಅದೆಲ್ಲ ಹೇಳೋದು, ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ದಾಖಲಾತಿ ಏನ್ ಸರಿ ಇಲ್ದಲೆ ಹೆಂಗ್ ಅಪ್ಲೋಡ್ ಮಾಡ್ತಾರೆ. ಯಾಕೆ 1000 ಜನ ಅಪ್ಲೈ ಮಾಡಿರ್ತಾರೆ, 100 ಬಾರ್ಗಳಿಗೆ ರೇಷೋ ಜಾಸ್ತಿ ಜನ ಇರ್ತಾರೆ. ಆರ್ಗ್ಯುಮೆಂಟ್ ಅರ್ಥ ಆಗ್ತಿಲ್ಲ. ಇಲಾಖೆ ಹದಗೆಟ್ಟು ಹೋಗಿದೆ, ಇಲಾಖೆಯಲ್ಲಿ ಅಕ್ರಮ ಆಗ್ತಿದೆ ಅಂತಂದ್ರೆ ಮಂತ್ರಿ ಜವಾಬ್ದಾರಿ ಅಲ್ಲ ನೋಡಿ. ಈಗ ಲಾಸ್ಟ್ 30 ವರ್ಷಗಳಿಂದ ಮಂತ್ರಿ ಜವಾಬ್ದಾರಿ ಅಲ್ಲ, ಅಧಿಕಾರಿ ಜವಾಬ್ದಾರಿ. ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಆದ್ರೆ ಮಂತ್ರಿಗೆ ಜವಾಬ್ದಾರಿ, ಮಂತ್ರಿ ಕ್ರೆಡಿಟ್. ಮಂತ್ರಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ. ಕಳೆದ 30 ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಯಾರ್ಯಾರು ಮಂತ್ರಿಗಳು ಮಾಡಿದಾರೋ ಎಲ್ಲರ ಮೇಲೂ ಆರೋಪ ಬಂದಿದೆ. ಆರೋಪ ಬಂದಿದ ತಕ್ಷಣ ಅದು ತಪ್ಪು ಅಂತ ಅವರೇ ಅಪರಾಧಿಗಳು, ಆರೋಪಿಗಳು ಅಂತ ಹೇಳಿಕ್ ಸಾಗಲ್ಲ. ಅಬಕಾರಿ ಮಂತ್ರಿಗಳ ಮೇಲೆ ಈ ತರ ಸಾಮಾನ್ಯ, ಯಾಕಂದ್ರೆ ಅಲ್ಲಿ ಲೋಕಲ್ ಯಾರೋ ಅಧಿಕಾರಿ ಯಾರ್ತವೋ ಲಂಚ, ಬಾರ್ ಮಾಲೀಕರದ್ದು ಲಂಚ ಕೇಳಿರ್ತಾನೆ, ಅದಕ್ಕೆ ಬಂದು ನೇರವಾಗಿ ಮಿನಿಸ್ಟರ್ಗಳನ್ನ ಮಾಡುವಂಥದ್ದು ಎಲ್ಲಾ ಸರ್ಕಾರದಲ್ಲಿ. ಈಗ ಒಂದು ಬೊಮ್ಮಾಯಿ ಸರ್ಕಾರದಲ್ಲಿ ಇದಂತ ಮಂತ್ರಿಗಳ ಮೇಲೂ ಕೂಡ ಅಬಕಾರಿ ಮಂತ್ರಿಗಳಿಗೆ ನಿರಂತರವಾಗಿ ಈ ತರ ಆರೋಪಗಳು ಬರ್ತವೆ. ಆದ್ರೆ ಮಂತ್ರಿಗಳ ನೇರ ಪಾಲಿರ್ತದೆ, ಭಾಗಿಯಾಗಿರ್ತಾರೆ ಅಂತ ನಾನು ನಂಬಿಕೆ ಇಲ್ಲ. ಒಂದ್ ನಿಮಿಷ ಅಶ್ವಿನ್, ತಾವು ತಮಗಾದ ಅನುಭವ ಹೇಳಿದ್ರಿ, ಅದ್ರ ಮೇಲೆ ಎಲ್ಲ ವಿಸ್ತೃತವಾಗಿ ತನಿಖೆ ಮಾಡ್ತಾರೆ. ತಮಗಾದ ಅನುಭವ ಹೇಳಿದ್ರಿ, ಅಧಿಕಾರಿಗಳು ಮಂತ್ರಿ ಹೆಸರನ್ನು ಹೇಳ್ತಾರೆ ಅಂತ. ನಟರಾಜ್ ಗೌಡ್ರು ಹೇಳೋದು ಮಂತ್ರಿಗೂ ಅದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಕ್ಷಮಿಸಿ ಪುನೀತ್ ಸರ್, ಇಲಾಖೆಯಲ್ಲಿ ಆಗಿರೋ ಸಮಸ್ಯೆಗೆ ಮಂತ್ರಿ ಹೇಗೆ ಜವಾಬ್ದಾರಿ ಅಂತ ಸರ್. ಈಗ ಮಂತ್ರಿಯವ್ರ ಜವಾಬ್ದಾರಿ ಅಲ್ಲ ಅಂತಂದ್ರೆ ಸರ್, ಮಂತ್ರಿಯವರು ಯಾಕೆ ಈ ಅಧಿಕಾರಿಗಳು ಮಂತ್ರಿಯವ್ರ ಹೆಸರು ಹೇಳ್ಕೊಂಡು ಲಂಚ ವಸೂಲಿಗೆ ಮಾಡೋದು, ಮತ್ತೆ ಕೆಲಸ ಕಾರ್ಯಗಳಿಗೆಲ್ಲ ಮಂತ್ರಿ ಹತ್ರ ಫೋನ್ ಮಾಡಿಸಿ ಅಂತ ಅಂದಾಗ ಇವ್ರು ಯಾಕೆ ಆಕ್ಷನ್ ತಗೊಳ್ಳಲ್ಲ ಸರ್?
ಈಗ ಇವ್ರು ಹೇಳ್ತಾರೆ ನಾನೇ ಮಂತ್ರಿಗೆ ಲೆಟರ್ ಬರ್ದಿದ್ದೀನಿ, ನಿಮ್ಗೆ ಬೇಕು ಅಂದ್ರೆ ಮೀಡಿಯಾದಲ್ಲಿ ಕೊಡ್ತೀನಿ, ಈ ತರ ಎಲ್ಲ ಫೇಕ್ ಮಾಡಿ ಒಂದೇ ದಿನದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕ್ವಾಶ್ ಮಾಡಿದೆ FIR ಎಲ್ಲನೂ ಫೇಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವೆಲ್ಲ ಡಾಕ್ಯುಮೆಂಟ್ ಕೊಟ್ಟರು ಮಂತ್ರಿದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಧಿಕಾರಿಗಳ ಮೇಲೆ? ಎಸ್ ವ್ಯಾಲಿಡ್ ಕ್ವಶನ್. ಮಂತ್ರಿಗಳದ್ದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತಂದ್ರೆ ಸರ್ ನಾವು ಎಲ್ಲ ಈಗ ಯಾವ ಅಧಿಕಾರಿ ನಾವೆಲ್ಲ ಕೊಟ್ಟು ಇಲ್ಲೇ ಇದೆ, ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ಸರ್ಕಾರಕ್ಕೆ ಇಷ್ಟು ಲೆಟರ್ ಬರ್ದಿದ್ರು ಮಂತ್ರಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಯಾಕೆ? ರಕ್ಷಿತ್ ಶೆಟ್ರೆ, ಯಾವ ರೀತಿ ದಾಖಲಾತಿ ಇದ್ರೆ ಖಂಡಿತವಾಗಿ ನಾನು ಆ ಬಾರ್ ಮಂತ್ರಿಯವರಿಗೆ ಮಂತ್ರಿಗೆ ದೂರು ಕೊಟ್ಟಿದ್ದಾರೆ, ಸಚಿವರಿಗೆ ಗಮನಕ್ಕೆ ತಂದಿದ್ದಾರೆ, ಸಚಿವರು ಸುಮ್ಮನೆ ಕೂತಿದ್ದಾರೆ. ದೂರು ಕೊಟ್ಟಿದ್ರು, ಸಚಿವರು ಸುಮ್ಮನೆ ಕೂತಿದ್ದಾರೆ. ನಟರಾಜ್ ಗೌಡ್ರು ಹೇಳ್ತೀರಿ ಮಂತ್ರಿ ಸಚಿವರ ಆಗೋದಿಲ್ಲ. ಅವ್ರು ಹೇಳಿದ್ರು ಆಡಿಯೋ ವಿಡಿಯೋ ಇದೆ ಅಂತ. ರಕ್ಷಿತ್ ಶೆಟ್ರೆ, ಅವರು ಆಡಿಯೋ ವಿಡಿಯೋ ಇದೆ ಅಂತಂದ್ರು, ದಾಖಲಾತಿ ಕೊಡ್ಲಿ, ಕ್ರಮ ತಗೊಂತಾರೆ. ಯಾವ ಮಂತ್ರಿಗೆ ಲೆಟರ್ ಬರ್ದಿದ್ದಾರೆ, ಅವ್ರ ಹತ್ರ ಇದೆ ಡಾಕ್ಯುಮೆಂಟ್. ಸಚಿವರಿಗೆ ಲೆಟರ್ ಬರ್ದಿದ್ದಾರೆ, ಇನ್ಯಾರಿಗೆ ಬರಿಬೇಕು? ಸಚಿವರಿಗೆ ಲೆಟರ್ ವಿಡಿಯೋ ಇದೆ ಅಂದ್ರು, ಅವ್ರ ಹತ್ರ ವಿಡಿಯೋ ಇದೆ ಅಂದ್ರು. ವಿಡಿಯೋ ಕೊಡ್ಲಿ, ತೊಂದರೆ ಕಾರ್ಯದರ್ಶಿ ಅವರಿಗೆ ಅಬಕಾರಿ ಕಾರ್ಯದರ್ಶಿ ನೀವು ಪತ್ರ ಬರೆದು ಎಷ್ಟು ದಿನ ಆಯ್ತು? 4 ತಿಂಗಳಾಯ್ತು. 4 ತಿಂಗಳಾಯ್ತು. ನೀವು ಪತ್ರ ಬರೆದು 4 ತಿಂಗಳಾಗಿದೆ. 4 ತಿಂಗಳಾಯ್ತು. ಆಮೇಲೆ ಕಮಿಷನರ್ ಒಂದು ಆರ್ಡರ್ ಮಾಡಿರ್ತಾರೆ, ಇದೇ ನಾಗಶಯನ DC ಅವರಿಗೆ ನೆನಪೋಲೆ 3 ನೆನಪೋಲೆ ಕೊಟ್ಟಿರ್ತಾರೆ. ಅವರೇ ಬರ್ದಿದ್ದಾರೆ 2 ತಿಂಗಳಾದ್ರೂ ನೀವು ವರದಿ ಕೊಟ್ಟಿಲ್ಲ, ವರದಿ ಕೊಡಿ ಅಂತ. ಆದ್ರೂ ಸುಧಾ ಇವರು ವರದಿನೇ ಕೊಟ್ಟಿಲ್ಲ ಅಂತಂದ್ರೆ ಇವರು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ? ಈಗ ಮಂತ್ರಿದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ, ಅಬಕಾರಿ ಆಯುಕ್ತರದು ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಸೂಕ್ತ ಕ್ರಮ ಯಾಕೆ ತಗೊಂಡಿಲ್ಲ ಸರ್? ನಟರಾಜ್ ಗೌಡ್ರೆ, ಅಬಕಾರಿ ಆಯುಕ್ತರಿಂದ ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ಮಂತ್ರಿಯ ಗಮನಕ್ಕೆ ತಂದು, ಮಂತ್ರಿಗಳ ಗಮನಕ್ಕೆ ತಂದು 4 ತಿಂಗಳಾಗಿದೆ. ಮಂತ್ಲಿ ಮನಿ ವಿಚಾರನೆ ಅವ್ರ ಗಮನಕ್ಕೆ ತಂದಿರೋದು 4 ತಿಂಗಳು. ಮಂತ್ರಿಗಳ ಕ್ರಮ ಕೈಗೊಂಡಿಲ್ಲ. ನೀವು ಹೇಳ್ತೀರಿ ಏನ್ ಇನ್ವಾಲ್ವ್ಮೆಂಟ್ ಅಂತ ಕೇಳ್ತೀರಿ. ಇಲ್ಲ ಕೇಳಿ. ಈಗ ಮಂತ್ರಿಯ ಗಮನಕ್ಕೆ ಎಷ್ಟೋಗಿರ್ತದೆ? ಇವ್ರ ಸಾಕ್ಷ್ಯ ಏನು ವಿಡಿಯೋ ಕೊಟ್ಟಿದಾರ, ಪತ್ರ ಬರ್ದಿರ್ತಾರೆ, ಅದು ಹೇಳಿದಾರಪ್ಪ ಪತ್ರ ಬಂದಿದೆ, ಅದ್ರ ಮೇಲೆ ಏನ್ ಕ್ರಮ ತಗೊಂತಾರೆ? ಖಾಲಿ ಪತ್ರ, ಅದ್ರ ಜೊತೆಗೆ ವಿಡಿಯೋ ಅಟ್ಯಾಚ್ ಮಾಡಿದಾರ, ಕೇಳಿ ಅವ್ರನ್ನ. ಆಡಿಯೋ ವಿಡಿಯೋ ನಾನು ಆಗ್ಲೇ ಹೇಳಿದೆ, ಬಹಳ ದುರ್ಬಲವಾಗಿ ಸಮರ್ಥಿಸ್ಕೊಳ್ತಾ ಇದ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.